ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ರವಿಚಂದ್ರನ್ ಅವರು ಒಮ್ಮೆ ಸಿಕ್ಕಂಥ ಸಂದರ್ಭದಲ್ಲಿ ನಾನು ಅವರು ಮಾತಾಡ್ತಾ ಇದ್ವಿ. ರವಿಚಂದ್ರನ್ ಬಹಳ ಬೇಸರದಲ್ಲಿದ್ದರು. ಆವಾಗ ನಾನೊಂದು ಮಾತು ಹೇಳಿದೆ, ರವಿಚಂದ್ರನ್ ಯಾವುದೇ ಕಾರಣಕ್ಕೂ ಸೋಲಬಾರ್ದು, ಸೋತ್ಬಿಟ್ರೆ ಕನ್ನಡ ಚಿತ್ರರಂಗವೇ ಸೋತಂಗೆ ಅಂತ. ಏಕೆಂದರೆ ಆ ಕನಸು, ಆ ಕನವರಿಕೆಗಳಿದೆಯಲ್ಲ, ಅದೆಲ್ಲರಿಗೂ ಬರಲ್ಲ. ಅದೊಂದು ಸಂಸ್ಕಾರ ಅದು. ಯಾಕಂದರೆ ಅವ್ರಿಗೆ ನಾವು ಚಿಕ್ಕಂದಲ್ಲಿ ಒಂದು ಆ್ಯಡ್ ನೋಡ್ತಾ ಇದ್ವಿ, ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಪ್ಲೇ ಕ್ರಿಕೆಟ್. ಕೆಲವ್ರಿಗೆ ಹಾಗೇನೆ ಸಿನಿಮಾ ಅನ್ನೋದೇ ಉಸಿರು, ಸಿನಿಮಾ ಅನ್ನೋದೇ ಬದುಕು, ಸಿನಿಮಾ ಅನ್ನೋದೇ ಜೀವ. ಹಾಗೆ ಎಷ್ಟು ಸರಿ ಬಿದ್ದರೂ ಕೂಡ ನಾನು ಎದ್ದು ನಿಲ್ತೀನಿ ಅಂತ ಹೇಳುವಂಥ, ಅದೇ ರೀತಿ ಪ್ರಯತ್ನ ಮಾಡುವಂಥ, ಹೊಸ ಹೊಸ ಸಾಹಸಗಳಿಗೆ ಕೈ ಹಾಕುವಂಥ, ಜೊತೆಗೇನು ಅಂದರೆ ಈ ಹೊಸಬರನ್ನೆಲ್ಲ ಸೇರಿಸ್ಕೊಂಡು ನಾನೊಂದು ತೋರಿಸ್ಬಿಡ್ತೀನಿ ನನ್ನ ಶಕ್ತಿನ ಅಂತ ಯಾವಾಗಲೂ ಕೂಡ ತೋಳೇರಿಸಿ ನಿಂತ್ಕೊಳ್ಳೋಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವರೇ ಡಾಲಿ ಧನಂಜಯ್. ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಹೆಸರೇನಂತ ಇಟ್ಟಿವಿ ಗೊತ್ತಾ ನಾವು? ಡಾಲಿ ಪ್ರಾಮಿಸ್. ಥ್ಯಾಂಕ್ ಯು ಸರ್. ಯಾಕಂದರೆ ತುಂಬ ಪ್ರಾಮಿಸಿಂಗ್ ಕಲಾವಿದರಲ್ಲಿ ನೀವೊಬ್ಬರು, ಜೊತೆಗೆ ಅಪ್ಪಟ ಕನ್ನಡಿಗ. ಆಮೇಲೆ ಎಲ್ಲೋ ಒಂದು ಕಡೆಗೆ ಆ ಕನ್ನಡದ ಆ ಎಳೆ ನಿಮ್ಮಲ್ಲಿ ಇರುತ್ತೆ, ಯಾವಾಗಲೂ ಇರುತ್ತೆ, ಜೀವಂತವಾಗಿರುತ್ತೆ ಅದು. ಹೀಗಾಗಿ ಯು ಆರ್ ಡಿಫ್ರೆಂಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಹೊಸ ಸಿನಿಮಾ ಬಿಡುಗಡೆ ಆಗಿದೆ. ಏನು ಒಂದಾ ಎರಡ ಸಂತೋಷದ ಸಂಗತಿಗಳು? ಅಪ್ಪ ಆದ್ರಿ, ಅಪ್ಪ ಆದಮೇಲೆ ಮುಖದಲ್ಲಿ ಕಳೆನೇ ಚೇಂಜ್ ಆಗಿದೆ, ಜೊತೆ ಸಿನಿಮಾ ಬಿಡುಗಡೆ ಆಗಿದೆ. ಏನಂತೀರಿ ಧನಂಜಯ್? ಇಲ್ಲ, ಖುಷಿ ಆಯ್ತು ಸರ್. ಫಸ್ಟು ನಿಮ್ಗೊಂದು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಇಷ್ಟು ಕೆಲಸದ ಮಧ್ಯ ಸರ್ ಹಿಂಗೆ ಮಾತಾಡೋಣ. ಈಗ ಬರೀ ಸೋಷಿಯಲ್ ಮೀಡಿಯಾ ಅಲ್ಗಾರಿದಮ್ನ ದಾಟಿ ನಾವು ಎಲ್ರಿಗೂ ಸಿನಿಮಾನ ರೀಚ್ ಮಾಡಬೇಕದು ಬಹಳ ಕಷ್ಟ ಆಗ್ತಾಯಿದೆ ಇವತ್ತು ಅಂತ ಹೇಳಿದಾಗ, ಇಲ್ಲ ನಾನು ಸಿನಿಮಾ ನೋಡ್ತೀನಿ, ನೋಡಾದ್ಮೇಲೆ ಡಿಸ್ಕಸ್ ಮಾಡೋಣ ಅಂತ ಹೇಳಿ ಇಷ್ಟೆಲ್ಲ ಬ್ಯುಸಿ ಇದ್ರ ಮಧ್ಯೆ ಹೋಗಿ ಸಿನಿಮಾ ನೋಡ್ಕೊಬಂದ್ರಿ. ಅದು ನನಗೆ ಭಾಳ ಖುಷಿ. ಅದಕ್ಕೆ ಥ್ಯಾಂಕ್ಸ್ ಸರ್. ಅಲ್ಲ, ಇನ್ನೊಂದೇನೆಂದರೆ ನಿಮಗೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಏನಂದರೆ ಎಲ್ಲರೂ ನೋಡ್ತಾ ಇದ್ದಾರೆ, ನೀವು ಯಾವುದೇ ಕಾರಣಕ್ಕೂ ಯಾವ ವಿಚಾರದಲ್ಲೂ ಮುಜುಗರ ಪಟ್ಕೋಬಾರ್ದು ಅಂತ. ಯಾಕಂದರೆ ಇದು ಚಾರಿಟಿ ಅಲ್ಲ ಸರ್, ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಾನು ಆರಂಭದಲ್ಲಿ ಪೀಠಿಕೆನಲ್ಲಿ ಹೇಳಿದೆ, ಕನ್ನಡಕ್ಕೋಸ್ಕರ ಅಷ್ಟೊಂದು ಹೊಡೆದಾಡೋರು, ಬಡ್ದಾಡೋರು, ಇಲ್ಲೇ ನಿಲ್ಲಬೇಕು ಅನ್ನುವಂಥವ್ರು. ಈಗ ಕೆಲವರು ನೋಡಿದ್ದೀವಿ ಕಲಾವಿದರು, ಇದರ ಸಹವಾಸವೇ ಬೇಡ ಅಂತ ಬೇರೆ ಕಡೆ ಮುಖ ಮಾಡಿರುವಂಥವ್ರು ಇದ್ದಾರೆ. ಆದರೆ ಅಂಥದ್ರಲ್ಲಿ ಇಲ್ಲ, ನನ್ನ ಬೇರೆ ಇಲ್ಲೇನೇ, ನಾನು ಆವಾಗವಾಗ ನನ್ನ ಟೊಂಗೆಗಳನ್ನು ನಾನು ಬೇರೆ ಕಡೆ ಚಾಚ್ಬೋದು, ಬಿಟ್ಟರೆ ಬೇರೆ ನಾನು ಇಲ್ಲೇ ಅಂತ ನಿಂತ್ಕೊಂಡಿರೋದು ಇದೆಯಲ್ಲ, ಅದು ಗ್ರೇಟ್. ಅದು ಅಂದರೆ ಒಂದು ರೂಟ್ಸ್ ಸ್ಟ್ರಾಂಗ್ ಆಗಿರ್ಬೇಕಲ್ಲ ಸರ್ ಯಾವಾಗಲೂ. ಇವಾಗ ನಾವು ಈ ಜಗತ್ತಲ್ಲಿ ಎಲ್ಲೇ ಯಾವುದೇ ಊರಿಗೆ ಹೋದರೂ ಎಷ್ಟೇ ನಾವು ಹೇಳ್ತಿರೋದು, ಒಂದು 10 ದಿನ ನಾವು ಟೂರ್ ಹೋದರೆ 11ನೇ ದಿನಕ್ಕೆ ಮತ್ತೆ ಊರೇ ನೆನಪಾಗುತ್ತೆ, ವಾಪಸ್ ಬೆಂಗಳೂರಿಗೆ ಬಂದ್ಬೋಣ ಅಂತ. ಹಾಗೆ ಈಗ ನಾನು ಎಲ್ಲೋದ್ರೂ ನನ್ನೊಂದು ಹಳ್ಳಿ, ನಾನು ವಾಪಸ್ ಹೋಗಿ ನನಗೊಂದು ಜಾಗ ಇರಬೇಕಲ್ಲ. ಹಾಗೆ ಎಲ್ಲೇ ಹೋದ್ರೂ ನನ್ನ ಭಾಷೆ ಅದು ಯಾವಾಗಲೂ ಅದು ಗಟ್ಟಿಯಾಗಿರಬೇಕು. ಆವಾಗಷ್ಟೇ ನಾನು ಬೇರೆ, ನೀವು ಹೇಳ್ದಂಗೆ ಆ ಬೇರು ಚೆನ್ನಾಗಿದ್ರೇ ರೆಂಬೆ ಕೊಂಬೆಗಳನ್ನ ಹರಡಿಸ್ಕೊಳ್ಳೋಕ್ಕೆ ಸಾಧ್ಯ. ಹಾಗಾಗಿ ಆ ಬೇರ್ಗೆ ಅಂಟ್ಕೊಂಡಿರೋದು ಅದು ಆದಷ್ಟು. ಹೌದು, ಅಂದರೆ ದಟ್ ಈಸ್ ನಾಟ್ ದಟ್ ಈಸಿ. ಭಾಳ ಭಾಳ ಸ್ಟೇಜಸ್ಗಳನ್ನ ದಾಟ್ತಾನೆ ಇರಬೇಕು. ಪ್ರತಿ ಸರಿ ಹೊಸ ಕಾನ್ಫ್ಲಿಕ್ಟ್ಸು, ಹೊಸ ಚಾಲೆಂಜಸ್ಸು, ಇದನ್ನು ದಾಟ್ತಾನೇ ಇರಬೇಕು. ಬಟ್ ಹಂಗಂತ ನಾವು ಅದನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಅದು ಬಹಳ ಕಷ್ಟ. ನೀವು ಬೇರೆ ದೇಶದ ಸಿಟಿಸನ್ಶಿಪ್ಗೆ ನಿಮ್ಮ ಪಾಸ್ಪೋರ್ಟ್ ಹರಿದಾಕಿ ಅಂದರೆ ಅದು ಎಷ್ಟು ಕಷ್ಟ ಆಗುತ್ತಲ್ಲ, ಹಾಗೆ ಅದು. ಅಂದರೆ ಪ್ರತಿಯೊಂದು ಎಮೋಷನ್ನು ಹಂಗೆ ಅಲ್ಲ, ನಮ್ಮದು ತಮ್ಮದು ಅನ್ನೋದನ್ನು ನಾವು ಬಿಟ್ಟು ಹೋಗೋಕ್ಕಾಗಲ್ಲ. ಅದೇ ಹೇಳ್ತಾ ಇದೆ. ಇವಾಗ ಆಗಲೇ ಮಾತಾಡ್ತಾ ಏನು ಚಿತ್ರರಂಗ ಐ ಸಿ ಯುಲಿದೆ ಅಂತಿರ್ತಾರೆ. ನಾವು ತುಂಬ ಪ್ರೀತಿಸೋರು ಐ ಸಿ ಯುಲಿದ್ದಾರೆ ಅಂದರೆ ಐ ಸಿ ಯುಲಿದ್ದಾರೆ ಬಿಟ್ಬಿಡಪ್ಪ ಅಂತ ಹಂಗಾಗಲ್ಲ ಸರ್. ಹೆಂಗಾದರೂ ಮಾಡಿ ಏನಾದ್ರು ಮಾಡಿ ಕಷ್ಟಪಟ್ಟು ಏನೋ ಒದ್ದಾಡಿ ಪ್ರಯತ್ನ ಅಂತೂ ಪಡಬೇಕಲ್ಲ. ಫೈನಲಿ ಅದು ರಿಸಲ್ಟ್ಸ್ ನಮಗೆ ಗೊತ್ತಿಲ್ಲ, ಬಟ್ ಹೆಂಗೋ ಪ್ರಯತ್ನ ಪಟ್ಟು ಒಂದು ಜನರಲ್ ವಾರ್ಡ್ಗೆ ಹಾಕ್ಕೊಂಡು ಜನರಲ್ ವಾರ್ಡಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮತ್ತೆ ಒಂದು ಮ್ಯಾರಥಾನ್ ರನ್ ಮಾಡೋಕ್ಕಾದ್ರೆ ಅದು ಭಾಳ ಖುಷಿ ಅಲ್ವ. ಅದಕ್ಕೊಂದು ಇಡೀ ಫ್ಯಾಮಿಲಿ ಸೇರ್ಕೊಂಡು ಟ್ರೈ ಮಾಡ್ತೀವಲ್ವ. ನಮ್ಗೆ ಬೇಕಾಗಿರೋರು ಸಪೋರ್ಟ್ ಎಲ್ಲ ಕೇಳ್ತೀವಿ. ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಯಾರನ್ನೋ ಕೇಳ್ತೀವಿ, ಇನ್ನೇನೋ ಮಾಡ್ತೀವಿ. ಸೊ ಇದು ಹಾಗೇನೆ ಅಲ್ಲ, ಸಿನಿಮಾನು ನಾವು ಹಂಗೆ ಬಿಟ್ಬಿಡೋಕ್ಕಾಗಲ್ಲ. ಹೊಸ ಹುಡುಗರೇನೋ ಮಾಡ್ತಿದ್ದಾರೆ, ಒಳ್ಳೆ ಪೊಟೆನ್ಷಿಯಲ್ಗಳು ಇದ್ದಾವೆ ಅಂತ ಗೊತ್ತಾದಾಗ ಏನೋ ಒಂಚೂರು ಪುಷ್ ಮಾಡಿ ಟ್ರೈ ಕೊಡಲೇಬೇಕು. ಆ ಥರದ್ದು ಪ್ರಯತ್ನಗಳಷ್ಟೇ ಸರ್ ಅದು. ಅದಕ್ಕೆ ಈಗ ಈ ಸಿನಿಮಾಗೆ ನನ್ನ ಫ್ರೆಂಡ್ ಹರ್ಷ ಅಂತ ಜೊತೆ ಆದ ನನ್ನ ಜೊತೆಗೆ ಪ್ರೊಡಕ್ಷನ್ಗೆ. ಹಾಗೆ ಕೈಗಳು ಚೆನ್ನಾಗಿ ಒಂದಿಷ್ಟು ಜನ ಬರ್ತಾರೆ. ಸೊ ಆ್ಯಂಡ್ ಪೊಟೆನ್ಷಿಯಲ್ ಇರುತ್ತೆ. ಅದನ್ನು ನೋಡಿದಾಗ
ಇದು ಹೆಂಗಾದರೂ ಮಾಡಿ ಇದನ್ನು ತಲುಪಿಸ್ಬೇಕು, ಏನೋ ಒಂದು ಪ್ರಯತ್ನ ಪಡೋಣ. ಅಟ್ಲೀಸ್ಟ್ ಸೋಲು ಗೆಲುವು ಸಹಜ. ಹಂಗೆ ನೋಡಿದ್ರೆ ನಂದು ಮೋಸ್ಟ್ ಆಫ್ ದ ನಂದು ಪ್ರೊಡಕ್ಷನ್ ಹೌಸಿಂದ ಬಂದಿರೋ ಸಿನಿಮಾಗಳಲ್ಲಿ ನಮಗೆ ಭಾಳ ಒಳ್ಳೆಯದೇ ಆಗಿದೆ. ಜನ ಅದನ್ನು ಚೆನ್ನಾಗೇ ಕೈ ಹಿಡಿದಿದ್ದಾರೆ. 1-2 ಪ್ರಯತ್ನಗಳಷ್ಟೇ ನಮಗೆ ಅಂದರೆ ಥಿಯೇಟ್ರಲ್ಲಿ ವರ್ಕ್ ಆಗ್ದಲೇ ಇರೋದು. ಅದು ಬಿಟ್ಟರೆ ಪ್ರತಿ ಸಾರಿ ಭಾಳ ಚೆನ್ನಾಗಾಗಿದೆ. ಸೊ ಗೆದ್ದಾಗ ನಾವು ಎಷ್ಟು ಖುಷಿ ಪಡ್ತೀವೋ, ಇಲ್ಲ ಇನ್ನೂ ಮಾಡೋಣ ಅಂತ. ಸೋಲ್ತಿದ್ದಂಗೆ ನಾವು ಬೈಕೊಂಡು ಓಡಾಡೋಕ್ಕಾಗಲ್ಲ. ಇಲ್ಲ, ಇದೇ ಜನ ಗೆಲ್ಸಿದಾರಲ್ವ ಸಿನಿಮಾಗಳನ್ನ, ಇದೇ ಚಿತ್ರರಂಗದಲ್ಲಿ ಅನ್ನ ತಿಂದೀವಲ್ಲ. ಸೊ ಮತ್ತೆ ಏನೋ ಒಂದು ಕನ್ಸಿಸ್ಟೆಂಟಾಗಿ ಪ್ರಯತ್ನ ಮಾಡಿದ್ರೆ ಆನೆಸ್ಟಾಗಿ ಮತ್ತೆ ಏನೋ ಆಗುತ್ತೆ ಅನ್ನೋ ನಂಬಿಕೆ ಅದು. ಗ್ರೇಟ್ ಇದು ನೋಡಿ, ಇಂಥವು ಕೇಳಿದ್ರೆ ಭಾಳ ಖುಷಿ ಆಗುತ್ತೆ.